ಇಂದು ನಾವು 10ನೇ ತರಗತಿಯ ಅಧ್ಯಾಯ 11 ರೋಗಗಳಂದ್ರೆ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವಂತಹ ಒಂದು ರೋಗವನ್ನು ನಾವು ಸಾಂಕ್ರಾಮಿಕ ರೋಗ ಅಂತ ಕರಿತೀವಿ. ಮನುಷ್ಯನಿಂದ ಮನುಷ್ಯನಿಂದ ಪ್ರಾಣಿಗಾಗಿರ್ಬೋದು ಆ ರೋಗವನ್ನ ಸಾಂಕ್ರಾಮಿಕ ರೋಗಗಳಂತ ನಾವು ನೋಡ್ತೀವಿ. ಹಾಗೆಯೇ ಸಾಂಕ್ರಾಮಿಕ ರೋಗ ಒಬ್ಬರಿಂದ ಇನ್ನೊಬ್ಬರಿಗೆ ಸುಲಭವಾಗಿ ಹರಡುವಂತ ರೋಗವಾಗಿದೆ. ಒಬ್ಬರಿಂದ ಒಬ್ಬರಿಗೆ ಸುಲಭವಾಗಿ ಹರಡುವಂತ ರೋಗ ಆಗಿದೆ ಅಂತ. ಇದು ರೋಗಾಣುಗಳಿಂದ ಉಂಟಾಗುವ ರೋಗಾಣುಗಳಿಂದ ಉಂಟಾಗುವಂತಹ ಒಂದು ರೋಗವನ್ನೇ ನಾವು ಸಾಂಕ್ರಾಮಿಕ ರೋಗ ಅಂತ ಹೇಳ್ತೀವಿ. ಇದು ಮಾನವನಿಂದ ಮಾನವನಿಗೆ ಅಥವಾ ಪ್ರಾಣಿಗಳಿಂದ ಮಾನವನಿಗೆ ಹರಡುವ ರೋಗ. ಇದು ಮಾನವನಿಂದ ಮಾನವನೇ ಆಗಿರ್ಬೋದು ಅಥವಾ ಪ್ರಾಣಿಗಳಿಂದ ಮಾನವನಾಗಿರ್ಬೋದು. ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ರೋಗವನ್ನ ನಾವು ಸಾಂಕ್ರಾಮಿಕ ರೋಗ ಅಂತ ನಾವು ಕರಿತೀವಿ. ಸೋಂಕು ತಗುಲಿದ ವಸ್ತು ಅಥವಾ ವ್ಯಕ್ತಿಗಳ ಸಂಪರ್ಕದಿಂದ ಸಾಂಕ್ರಾಮಿಕ ರೋಗ ಹರಡಿಕೊಳ್ಳುತ್ತದೆ. ಸೋಂಕು ತಗುಲಿದ ವ್ಯಕ್ತಿ ಆಗಿರ್ಬೋದು ಅಥವಾ ವಸ್ತುಗಳಾಗಿರ್ಬೋದು, ಆ ಎರಡರಿಂದ ಯಾವುದೇ ಒಂದು ಆಗಿರ್ಬೋದು, ಅದು ಆ ಒಂದು ವಸ್ತು ಅಥವಾ ವ್ಯಕ್ತಿಗಳ ತಗುಲಿದೆ ಈ ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆ ಇರುತ್ತೆ. ಅದರಲ್ಲಿ ಮಲೇರಿಯಾ, ಮಲೇರಿಯಾ ರೋಗ ಅಂತ ಕೇಳಿದ್ವಿ. ಮಲೇರಿಯಾ ಹೇಳು, ಮಲೇರಿಯಾ ಅಂತ ಮಲೇರಿಯಾ ರೋಗ ನಮ್ಮ ದೇಶದಲ್ಲಿ ಬಹಳ ವರ್ಷದಿಂದ ಕಾಡುತ್ತಿರುವ ಒಂದು ಸಾಂಕ್ರಾಮಿಕ ರೋಗ ಅಂತ ನಾವು ನೋಡ್ತೀವಿ. ಈ ರೋಗವು ಮೇನಿಂದ ಸೆಪ್ಟೆಂಬರ್ ವರೆಗೆ ಹರಡುವ ಸಾಧ್ಯತೆ ಹೆಚ್ಚಾಗಿದೆ. ಈ ಮಲೇರಿಯಾ ರೋಗವನ್ನ ನಾವು ಮೊದಲಿಂದನೂ ನೋಡ್ತಿದ್ವಿ. ಆಗಿನ ಕಾಲದಲ್ಲೇ ಸಾಂಕ್ರಾಮಿಕ ರೋಗದಲ್ಲಿ ಹಲವಾರು ಜನ ವ್ಯಕ್ತಿಗಳು ಸಹ ಸಾವನ್ನಪ್ಪಿರುವುದನ್ನು ನಾವು ಹೇಳ್ತೀವಿ. ಇದು ಪ್ರತಿ ವರ್ಷ ಮೇ ತಿಂಗಳಿಂದ ಸೆಪ್ಟೆಂಬರ್ ತಿಂಗಳಿನವರೆಗೆ ಇದು ಹೆಚ್ಚಾಗಿ ಹರಡುತ್ತೆ ಅಂತ ನಾವು ನೋಡ್ತೀವಿ, ಕಾಣಬಹುದು. ಅದಕ್ಕೆ ಕಾರಣ ಏನಂದ್ರೆ ನಿಂತ ನೀರು, ಕೊಚ್ಚೆ, ಗುಂಡಿ, ಬಚ್ಚಲು ಗುಂಡಿ, ಚರಂಡಿ, ಗದ್ದೆ ಮುಂತಾದ ನೀರಿನ ಸ್ಥಳದಲ್ಲಿ ಸೊಳ್ಳೆಗಳು ಮೊಟ್ಟೆಯಿಂದ ಮರಿ ಮಾಡುತ್ತವೆ. ಈ ಪ್ರದೇಶದಲ್ಲಿರುವ ಜನರಿಗೆ ಈ ಸೊಳ್ಳೆಗಳು ಕಚ್ಚುತ್ತವೆ. ಇದಕ್ಕೆ ಕಾರಣ ಕೊಚ್ಚೆ. ನಮ್ಮ ಸುತ್ತಮುತ್ತ ಮನೆಯ ಸುತ್ತಮುತ್ತ ಏನ್ ಕೊಚ್ಚೆ ಇರುತ್ತಲ್ಲ ಅಲ್ಲಿ ನೀರುಗಳು ನಿಂತಿರ್ತವೆ. ಆ ನಿಂತ ನೀರಲ್ಲಿ ಏನಾಗುತ್ತೆ, ಸೊಳ್ಳೆಗಳು ಉತ್ಪತ್ತಿ ಆಗುತ್ತೆ. ಆ ಸೊಳ್ಳೆಯಿಂದ ನಮ್ಗೆ ಏನಾಗುತ್ತೆ, ಅಲ್ಲೇ ಇರುವಂತ ವ್ಯಕ್ತಿಗಳಿಗೆ ಆ ಸಾಂಕ್ರಾಮಿಕ ರೋಗ, ಒಬ್ಬರಿಗೆ ಸಾಂಕ್ರಾಮಿಕ ರೋಗ ಬಂದಿದೆ ಅಂತ ವ್ಯಕ್ತಿಗಳು ಏನ್ ಮಾಡ್ತಾರೆ, ಇನ್ನೊಬ್ಬ ವ್ಯಕ್ತಿಗೆ ಅವ್ರಿಗೆ ಸಹ ಪ್ರಾರಂಭ ಆಗುತ್ತೆ. ಹಾಗೇನೆ ನಿಂತ ನೀರು ಆಗಿರ್ಬೋದು, ಕೊಚ್ಚೆ ಆಗಿರ್ಬೋದು, ಬಚ್ಚಲು ಗುಂಡಿ, ಮನೆಯ ಮುಂದೆ ಬಚ್ಚಲು ಗುಂಡಿ ಇರುತ್ತೆ, ಹಳ್ಳಿ ಬಂದೆಲ್ಲ ಬಚ್ಚಲು ಗುಂಡಿ ಇರೋದು, ಅವು ಏನಾಗುತ್ತೆ ನೀರು ಅಲ್ಲಲ್ಲೇ ನಿಂತು ಅದನ್ನ ಸಹ ಹೆಚ್ಚಾಗಿ ನಾವು ಈ ರೋಗವನ್ನ ಕಾಣ್ತೀವಿ. ಆಮೇಲೆ ಗದ್ದೆ, ನಮ್ಮ ಸುತ್ತಮುತ್ತ ಇರುವಂತಹ ನೀರಿನ ಗದ್ದೆ ಇದೆಯಲ್ಲ ಅಲ್ಲಿ ನೀರಲ್ಲಿ ಗದ್ದೆ ನೀರು ನಿಂತಿದ್ರು ಅಲ್ಲೂ ಸಹ ಸೊಳ್ಳೆಗಳು ಉತ್ಪತ್ತಿ ಆಗುತ್ತೆ. ಅವರು ಸಹ ಈ ಸೊಳ್ಳೆಗಳಿಂದ ನಮಗೆ ಸಾಂಕ್ರಾಮಿಕ ರೋಗ ಬರೋದನ್ನು ನಾವು ನೋಡ್ತೀವಿ. ಅವನ್ನೆಲ್ಲ ನಾವೇನ್ ಮಾಡ್ಬೇಕು, ತಡೆಗಟ್ಟಬೇಕಾಗುತ್ತೆ. ಈ ಒಂದು ಸಾಂಕ್ರಾಮಿಕ ರೋಗದ ಲಕ್ಷಣಗಳನ್ನು ನೋಡಿದಾಗ ಪ್ರತಿದಿನ ಹೆಚ್ಚಿನ ಜ್ವರ ಬರಬಹುದು. ಪ್ರತಿದಿನ ಏನಾಗುತ್ತೆ, ಜ್ವರ. ಸಾಂಕ್ರಾಮಿಕ ರೋಗದ ಲಕ್ಷಣಗಳು ಗೊತ್ತಾಯ್ತಲ್ಲ, ಪ್ರತಿದಿನ ಹೆಚ್ಚು ಜ್ವರ ಬರುತ್ತೆ ಅಥವಾ ದಿನ ಬಿಟ್ಟು ದಿನ ಸಹ ಕಡಿಮೆ ಜ್ವರ ಬರಬಹುದು. ಪ್ರತಿದಿನ ಜ್ವರನೂ ಬರ್ಬೋದು, ಆದ್ರೆ ಅಥವಾ ಇವತ್ತು ಬರೋದು, ಇನ್ನು ಒಂದು ಅರ್ಧ ಗಂಟೆ ಒಂದು ಗಂಟೆ ಹೋಗೋದು, ಪುನಃ ಇನ್ನು ಮಾಲಿಸ ಬರೋದು. ಹಾಗೆ ಇದು ಸಾಂಕ್ರಾಮಿಕ ರೋಗಕ್ಕೆ ಒಂದು ಕಾರಣಗಳು ಅಂತ ನಾವು ಇಲ್ಲಿ ನೋಡ್ತೀವಿ. ಆಮೇಲೆ ಅದಕ್ಕೆ ಈ ಸಾಂಕ್ರಾಮಿಕ ರೋಗ ಇದ್ದಾಗ ಚಳಿ ಜ್ವರ ಜಾಸ್ತಿ ಆಗುತ್ತೆ, ಚಳಿ ಜ್ವರ ನಡುಗು ಸಹ ಬರುತ್ತೆ. ನಡುವುದು ಮತ್ತು ಬೆವರುವುದು. ನಮ್ಮಲ್ಲಿ ಏನಾಗುತ್ತೆ, ಚಳಿ ಜ್ವರ ಬರುತ್ತೆ, ನಡುತ್ತೀವಿ,
ಮೈಯಲ್ಲಿ ಗೌರು ಉತ್ಪತ್ತಿ ಆಗುತ್ತೆ. ಸುಸ್ತಾದ ತಕ್ಷಣ ಗೌರು ಹೆಂಗ್ ಬೆಳೀತಲ್ಲ ಆ ತರ ಗೌರು ಬರೋದು. ಹಲವಾರು ದಿನ ಜ್ವರದಿಂದಲೇ ಬಳಲಿಸ್ಕೊಂಡು ಹೋಗ್ತಿರ್ತೀವಿ, ಅದು ಬೇಗ ವಾಸಿ ಆಗಲ್ಲ. ಇದು ಸಹ ಸಾಂಕ್ರಾಮಿಕ ರೋಗದ ಲಕ್ಷಣಗಳು ಅಂತ ನಾವು ನೋಡ್ಕೊಳ್ತೀವಿ. ಅದನ್ನು ಸಹ ಮಲೇರಿಯಾ ಎಂದು ಭಾವಿಸಬಹುದು. ಇದನ್ನ ಮಲೇರಿಯಾ ಅಂತ ನಾವು ದಿನ ಬಿಟ್ಟು ದಿನ ಜ್ವರ ಬರ್ಬೋದು, ಪ್ರತಿದಿನ ಬರ್ಬೋದು, ಅಥವಾ ಕಂಟಿನ್ಯೂ ಆಗಿ ವಾರಗಟ್ಟಲೆ ತಿಂಗಳಗಟ್ಟಲೆ ಸಹ ಬರ್ಬೋದು. ಇದು ಸಹ ಸಾಂಕ್ರಾಮಿಕ ರೋಗದ ಲಕ್ಷಣಗಳು. ಈ ಒಂದು ಸಾಂಕ್ರಾಮಿಕ ರೋಗದ ಹರಡುವ ವಿಧಾನಗಳು ಯಾವ ತರ ಒಂದು ಹರಡುವಿಕೆಯ ವಿಧಾನವನ್ನ ನೋಡಿದಾಗ ನಾವು ಈ ರೋಗವು ಅನಾಫಿಲಿಸ್ ಎಂಬ ಹೆಣ್ಣು ಸೊಳ್ಳೆಯ ಮೂಲಕ ಹರಡುತ್ತದೆ. ಇದು ಒಂದು ಅನಾಫಿಲಿಸ್ ಅಂತ ಒಂದು ಹೆಣ್ಣು ಸೊಳ್ಳೆ ಇರುತ್ತೆ. ಆ ಒಂದು ಹೆಣ್ಣು ಸೊಳ್ಳೆಯಿಂದ ಈ ಒಂದು ಸಾಂಕ್ರಾಮಿಕ ರೋಗ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತೆ. ಹಾಗೆಯೇ ಈ ಸೊಳ್ಳೆಯು ರೋಗಿಯನ್ನು ಕಚ್ಚಿ ರಕ್ತವನ್ನು ಹೀರಿಕೊಳ್ಳುತ್ತದೆ. ಈ ರೋಗಿ ಏನಾಗುತ್ತೆ, ಒಬ್ಬ ಅನಾಫಿಲಿಸ್ ಎಂಬ ಒಂದು ಹೆಣ್ಣು ಸೊಳ್ಳೆ ಏನಾಗುತ್ತೆ, ಒಬ್ಬ ವ್ಯಕ್ತಿಗೆ ಸಾಂಕ್ರಾಮಿಕ ರೋಗ ಇರುತ್ತೆ. ಆ ಒಬ್ಬ ವ್ಯಕ್ತಿಗೆ ಕಚ್ಚಿದ ತಕ್ಷಣ ಬೇರೆಯವ್ರಿಗೆ ಏನ್ ಕಚ್ಚುತ್ತಲ್ಲ ಆ ಸಂದರ್ಭದಲ್ಲಿ ಅಂತ ವ್ಯಕ್ತಿಗಳಿಗೂ ಸಹ ಈ ಒಂದು ರೋಗ ಹರಡೋ ಚಾನ್ಸಸ್ ಇರುತ್ತೆ ಅಥವಾ ಹರಡುತ್ತೆ ಅಂತ ನಾವಿಲ್ಲಿ ನೋಡ್ತೀವಿ. ರಕ್ತದಲ್ಲಿರುವ ಪ್ಲಾಸ್ಮೋಡಿಯಂ ರೋಗಾಣುಗಳು ಸೊಳ್ಳೆಯ ದೇಹದಲ್ಲಿ ದ್ವಿಗುಣಗೊಳ್ಳುತ್ತವೆ. ಈ ಒಂದು ರೋಗಾಣು ರಕ್ತದಲ್ಲಿರುವ ಪ್ಲಾಸ್ಮೋಡಿಯಂ ಅಂತ ಹೇಳಿ ಒಂದು ಏನಾಗುತ್ತೆ, ರೋಗಾಣುಗಳು ಆ ಸೊಳ್ಳೆಗಳಲ್ಲಿ ದ್ವಿಗುಣ ಆಗುತ್ತೆ. 1 2 3 4 ಹಿಂಗೆ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ದೇಹದಲ್ಲಿ ದ್ವಿಗುಣಗೊಳ್ಳುತ್ತದೆ. ಅನಂತರ ಆರೋಗ್ಯವಂತರಿಗೂ ಸಹ ಹೆಚ್ಚಿದಾಗ ಆರೋಗ್ಯವಂತರ ರಕ್ತಕ್ಕೆ ಪ್ಲಾಸ್ಮೋಡಿಯಂ ಸೇರಿಕೊಳ್ಳುವ ಮೂಲಕ ರೋಗ ಹರಡುತ್ತದೆ. ಈ ಪ್ಲಾಸ್ಮೋಡಿಯಂ ಅನ್ನೋ ಒಂದು ಏನು ಇರುತ್ತಲ್ಲ ಅದು ಯಾರಿಗೆ ಇದು ಸಾಂಕ್ರಾಮಿಕ ರೋಗ ಇರಲು ಅಂತಹ ವ್ಯಕ್ತಿಗಳಿಗೆ ಆ ಸೊಳ್ಳೆ ಕಚ್ಚಿದ್ರೆ ಆ ಪ್ಲಾಸ್ಮೋಡಿಯಂ ಅವರ ದೇಹದಲ್ಲಿ ಹೋಗಿ ಆ ರೋಗಾಣುಗಳು ಸಹ ಹರಡಕ್ಕೆ ಸಾಧ್ಯತೆ ಆಗುತ್ತೆ ಅಂತ ನಾವಿಲ್ಲಿ ನೋಡ್ಬೋದು. ಅದಕ್ಕೆ ನಾವೇನ್ ಮಾಡ್ಬೇಕು, ನಿಯಂತ್ರಣ ಅಥವಾ ನಿಯಂತ್ರಣ ಯಾಕೆ ನಾವು ಮಾಡ್ಬೇಕು. ಯಾವುದೇ ಒಂದು ರೋಗಕ್ಕೆ ನಾವು ಅದನ್ನ ಯಾಕಂದ್ರೆ ನಾವು ತಡೆಗಟ್ಟಬೇಕು ಅನ್ನೋದನ್ನ ನಾವು ಈ ಒಂದು ಇದನ್ನು ನೋಡಿದಾಗ ನಿಯಂತ್ರಣ ಮತ್ತು ಅವುಗಳಿಗಾಗಿ ಮುಂಜಾಗ್ರತಾ ನಾವು ಏನು ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನು ನೋಡಿದಾಗ ಸೊಳ್ಳೆಗಳು ನಿಂತ ನೀರು, ಕೊಚ್ಚೆ, ಗುಂಡಿ, ಚರಂಡಿ, ಬಚ್ಚಲು ಗುಂಡಿ, ಗದ್ದೆ ಮುಂತಾದ ನೀರಿರುವ ಸ್ಥಳದಲ್ಲಿ ಸೊಳ್ಳೆಗಳು ಬೆಳೆಯುವುದರಿಂದ ಆ ಪ್ರದೇಶದಲ್ಲಿ ಸೊಳ್ಳೆಗಳು ನಿರ್ಮೂಲನಕ್ಕೆ ಕ್ರಿಮಿನಾಶಕ ಸಿಂಪಡಿಸಬೇಕು. ಇಂತಹ ಒಂದು ಜಾಗದಲ್ಲಿ ನಮ್ಮ ಗದ್ದೆ ಇರ್ಬೋದು, ಚರಂಡಿ ಇರ್ಬೋದು, ಎಲ್ಲಿ ನೀರು ನಿಂತಿರುತ್ತೋ ಅಲ್ಲಿ ಸೊಳ್ಳೆಗಳಿಗೆ ಉತ್ಪತ್ತಿ ಆಗುತ್ತೆ. ಆ ಸೊಳ್ಳೆಗಳಿರುವಂತಹ ಜಾಗವನ್ನ ನಾವೇನ್ ಮಾಡಬೇಕು, ಕ್ರಿಮಿನಾಶಕ ವಸ್ತುಗಳನ್ನು ಬಳಸಿ ನಾವು ಸಿಂಪಡಣೆಯನ್ನ ಮಾಡಬೇಕಾಗುತ್ತೆ. ಆಮೇಲೆ ಕ್ರಿಮಿನಾಶಕಗಳನ್ನು ಮನೆ ಮತ್ತು ಸುತ್ತಮುತ್ತ ಇರುವ ಪ್ರದೇಶದಲ್ಲಿ ಸಹ ನಾವು ನಮ್ಮ ಸುತ್ತಮುತ್ತ ಇರುವಂತಹ ಪ್ರದೇಶದಲ್ಲಿ ಸಹ ನಾವು ಕ್ರಿಮಿನಾಶಕವನ್ನ ಬಳಸಬೇಕಾಗುತ್ತೆ. ರಾತ್ರಿ ಮಲಗುವಾಗ ಸೊಳ್ಳೆ ಪರ್ದೆಯನ್ನು ಸಹ ನಾವು ಪ್ರತಿದಿನ ಹಾಕೋಬೇಕಾಗುತ್ತೆ. ಯಾಕೆ ಸೊಳ್ಳೆ ಪರ್ದೆ ಹಾಕುತ್ತಂದ್ರೆ ಇಂತಹ ಸೊಳ್ಳೆಗಳು ನಮಗೆ ಕಚ್ಚಬಾರ್ದನ್ನೋ ಉದ್ದೇಶದಿಂದ ನಾವು ಏನ್ ಮಾಡಬೇಕು, ಸೊಳ್ಳೆ ಪರ್ದೆಯನ್ನು ಪ್ರತಿದಿನ ಬಳಸ್ಕೋಬೇಕಾಗುತ್ತೆ. ಕಿಟಕಿ ಬಾಗಿಲು ಸೊಳ್ಳೆ ದೂರದ ಜಾಗದಲ್ಲಿ ಸಹ ಹಾಕ್ಬೇಕಾಗತ್ತೆ. ನಾವು ಈ ಕಿಟಕಿ ಏನಿದಾವಲ್ಲ ಆ ಕಿಟಕಿಯಲ್ಲಿ ಸೊಳ್ಳೆಗಳು ಹೊರಗಿಂದ ಒಳಗೆ ಬಂದಕ್ಕೆ ಸೊಳ್ಳೆ ಪತ್ತೆ ಇರುತ್ತಲ್ಲ ಅಂತ ಜಾಗದಿಂದ ಸಹ ನಾವು ಹಾಕಿದ್ರೆ ಒಳ್ಳೆಯದು. ಅದಕ್ಕೋಸ್ಕರ ನಾವು ಏನ್ ಮಾಡ್ಬೇಕು, ಪ್ರತಿ ಹಳ್ಳಿಯದಾಗಿರ್ಬೋದು, ಈಗ ಸಿಟಿಲಾಗಿರ್ಬೋದು, ಸೊಳ್ಳೆ ಪತ್ತೆ ಜೊತೆಗೆ ನಾವೇನ್ ಮಾಡ್ತೀವಿ, ಏನ್ ಬಳಸ್ತೀವಿ ಅದನ್ನ ಸೊಳ್ಳೆ ಜಾಗದಿಂದ ಸಹ ಬಳಸ್ತಾ ಇದೀವಿ. ಅದಕ್ಕೋಸ್ಕರ ನಾವು ಪ್ರತಿದಿನ ಸೊಳ್ಳೆ ಪತ್ತೆ ಹಾಕಬೇಕು. ಆಮೇಲೆ ಕಿಟಕಿಯನ್ನ ಸಂಜೆ ಆದ ನಾವು ಮುಚ್ಚಬೇಕಾಗುತ್ತೆ, ಸೊಳ್ಳೆ ಪತ್ತೆ ರೀತಿಯಲ್ಲಿ ನೋಡ್ಬೇಕಾಗುತ್ತೆ. ಇದು ಮಲೇರಿಯಾ ರೋಗಕ್ಕೆ ಒಂದು ಕಾರಣಗಳು ಅಂತ ನಾವು ನೋಡ್ತೀವಿ. ಹಾಗೇನೆ ಕಾಲರ, ಒಂದೇ ಮಲೇರಿಯಾ ಹೇಳಿದ್ರು ಕಾಲರ. ಆಗಿನ ಕಾಲದಲ್ಲಿ ಕಾಲರ ರೋಗಕ್ಕೆ ಎಷ್ಟೋ ವ್ಯಕ್ತಿಗಳು ತುತ್ತಾಗ್ತಿದ್ರು ಅಥವಾ ಬಲಿಯಾಗ್ತಿದ್ರು ಅಂತ ನಾವು ನೋಡ್ತೀವಿ. ಇದು ಸಾಮಾನ್ಯವಾಗಿ ಮೇಟಿನಿಂದ ಅಕ್ಟೋಬರ್ವರೆಗೆ ಹೆಚ್ಚಾಗಿ ಕಂಡು ಬರುತ್ತದೆ. ಇದು ಸಹ ಮೇನಿಂದ ಅಕ್ಟೋಬರ್, ಇದು ಮೇನಿಂದ ಸೆಪ್ಟೆಂಬರ್ ತನಕ ಮಲೇರಿಯಾ ಬರುತ್ತೆ. ಹಾಗೆ ಇದು
ಮೇಲಿಂದ 19 ತಿಂಗಳವರೆಗೆ ಈ ಕಾಲರ ರೋಗವನ್ನ ನಾವು ನೋಡ್ತೀವಿ. ಕಾರಣ ಈ ಒಂದು ಕಾಲರ ರೋಗ ಕಾರಣಗಳೇನಪ್ಪಾ ಅಂದ್ರೆ ವಿಬ್ರಿಯೋ ಕಾಲ ಎಂಬ ರೋಗಾಣುವಿನಿಂದ ಉಂಟಾಗುವುದು. ವಿಬ್ರಿಯೋ ಯಾವುದು? ವಿಬ್ರಿಯೋ ಎಂಬ ಕಾಲರ ಎಂಬ ರೋಗಾಣುವಿನಿಂದ ಉಂಟಾಗುತ್ತದೆ. ಅಂದ್ರೆ ಕುಲುಷಿತ ಅಂದ್ರೆ ನೀರು ಒಳ್ಳೆ ನೀರು ಸಿಗಲ್ಲ ನಮ್ಗೆ. ಈಗ ಎಲ್ಲರೇ ಜಾತ್ರೆ ಅಲ್ಲಿ ಹೋಗ್ತೀವಿ, ನಮ್ಗೆ ಯಾರಿಗೂ ಒಳ್ಳೆ ಫಿಲ್ಟರ್ ನೀರು ಸಿಗಲ್ಲ. ನಾವೇನ್ ಮಾಡ್ತೀವಿ, ಯಾವ ನೀರು ಸಿಗಂತ ಅದನ್ನೇ ಕುಡಿತೀವಿ. ಅದನ್ನೇ ಕುಲುಷಿತ ನೀರು ಅಂತ ನಾವು ಕರಿತೀವಿ. ಕುಲುಷಿತವಾದ ಆಹಾರ ನೀರು ಒಂದು ಕಾರಣವಾಗುತ್ತೆ. ಅಲ್ಲಿ ಯಾವುದೇ ಒಂದು ಜಾತ್ರೆ ಅಲ್ಲಿ ಏನಾಗುತ್ತೆ, ನಮ್ಗೆ ಯಾವ ವಸ್ತು ಸಿಗುತ್ತೋ ಅದನ್ನೇ ತಿಂತೀವಿ, ಅಲ್ಲಿ ಯಾವ ನೀರು ಸಿಗುತ್ತೋ ಅದನ್ನ ನೋಡ್ತೀವಿ. ಆ ಒಂದು ವಸ್ತುವಿನಿಂದ ಏನಾಗುತ್ತೆ, ಈ ರೋಗಾಣುಗಳು ನಡೆಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಈ ಅಲ್ಲಿ ನೊಣಗಳು ಕಾಲದ ಅತಿ ಭಯಂಕರ ಅಲ್ಲೂ ಸಹ ಏನಾಗುತ್ತೆ, ನೊಣಗಳು ಇರುತ್ತಲ್ಲ, ನೊಣಗಳು ಒಂದು ವಸ್ತುವಿನಿಂದ ಇನ್ನೊಂದು ವಸ್ತುವಿನ ತಿಳ್ಕೊಳ್ಳುತ್ತೆ. ಅಲ್ಲಿ ಯಾವ್ಯಾವ ನಾವೇನು ಯಾವ್ದಾದ್ರು ಬೇರೆ ಗಲೀಜಿರುತ್ತಲ್ಲ ಅಂತ ವಸ್ತುವಿಂದಲೇ ಏನಾಗುತ್ತೆ, ನೊಣಗಳೆಲ್ಲ ಕುತ್ಕೊಳ್ತೇವೆ. ಅದೇನ್ ಮಾಡ್ತೇವೆ, ನಾವು ತಿಂತೀವಲ್ಲ ಆ ವಸ್ತುವಿನ ಕುತ್ಕೊಳ್ಳುತ್ತೆ. ಅದೇನಾಗುತ್ತೆ, ನಮ್ಮ ದೇಹಗಳು ಹೋಗುತ್ತೆ, ಈ ಕಾಲರ ರೋಗಕ್ಕೆ ಕಾರಣ ಆಗುತ್ತೆ. ಈ ಒಂದು ಕಾಲರ ರೋಗಕ್ಕೆ ಕಾರಣಗಳು ಏನಂದ್ರೆ ಪದೇ ಪದೇ ಬಾಂಧಿ ಆಗ್ತಿರುತ್ತೆ, ಭೇದಿ ಆಗ್ತಿರುತ್ತೆ, ಅವು ಸಹ ಕಾಲರ ರೋಗಕ್ಕೆ ಕಾರಣ ಆಗುತ್ತೆ. ಆಮೇಲೆ ಅಕ್ಕಿ ಬೆಳೆದಂತ ನೀರಿನಿಂದ ದಿನಕ್ಕೆ 30 ರಿಂದ 40 ಸಾರಿ ನಾವೇನ್ ಮಾಡ್ತೀವಿ, ಭೇದಿ ಮಾಡ್ತೀವಿ. 30 ರಿಂದ 40 ಸಾರಿ ಭೇದಿ ಆಗ್ತಿರುತ್ತೆ. ಕಾಲ ನೋಡಿದೀವಿ, ಭೇದಿ ಆಗುತ್ತೆ ಅಂದ್ರೆ 1-2 ನಿಮಿಷಗಲ್ಲ. ಈ ಅಕ್ಕಿ ಬೆಳೆದಂತ ನೀರಿನಿಂದ ಆಟ ಸುಮ್ಮನೆ ಹೋಗ್ತಿರುತ್ತೆ. ಅದು ಸಹ ಕಾಲರ ರೋಗಕ್ಕೆ ಒಂದು ಕಾರಣಗಳು ಅಂತ ನಾವಿಲ್ಲಿ ನೋಡ್ತೀವಿ. ಆಮೇಲೆ ದೇಹದಲ್ಲಿನ ನೀರಿನ ಅಂಶ ಬೇಗ ನಷ್ಟವಾಗುತ್ತೆ. ನಮ್ಮ ದೇಹದಲ್ಲಿರುವಂತಹ ನೀರಿನ ಅಂಶ ಏನಿರುತ್ತೋ ಅದು ಸಹ ನಷ್ಟ ಆಗುತ್ತೆ, ಖಾಲಿ ಆಗುತ್ತೆ. ರೋಗಿ ನಿಯಂತ್ರಣಕ್ಕೆ ಮೈ ತಣ್ಣಗಾಗುತ್ತೆ. ಏನಾಗುತ್ತೆ, ನಾವು ಈ ಭೇದಿ ಆಗೋದ್ರಿಂದ ವಾಂತಿ ಆಗಿದ್ರೆ ಏನಾಗುತ್ತೆ, ನಮ್ಮ ದೇಹದಲ್ಲಿರುವಂತಹ ನೀರಿನಂಶ ಏನಾಗುತ್ತೆ, ಕಡಿಮೆ ಆಗುತ್ತೆ. ಅವನಿಗೆ ಏನಾಗುತ್ತೆ, ರೋಗಿಗೆ ಮೈಯೆಲ್ಲ ತಣ್ಣಗಾಗಿರುತ್ತದೆ. ಆಮೇಲೆ ರಕ್ತದ ಒತ್ತಡ ಕಡಿಮೆ ಆಗುತ್ತೆ. ಈ ರಕ್ತದ ಇದೆಯೋ ಅದು ಸಹ ಕಡಿಮೆ ಆಗುತ್ತೆ. ಹೊಟ್ಟೆ ನೋವು ವಿಪರೀತವಾಗಿರುತ್ತದೆ. ಹೊಟ್ಟೆ ನೋವು ಯಾಕಂದ್ರೆ ಭೇದಿ ವಾಂತಿ ಆದ್ರೆ ಏನಾಗುತ್ತೆ, ಹೊಟ್ಟೆ ನೋವು ಜಾಸ್ತಿ ಆಗುತ್ತೆ. ಅದಕ್ಕೆ ಈ ಒಂದು ಕಾಲರ ರೋಗದ ಲಕ್ಷಣಗಳು ಅಂತ ನಾವು ನೋಡ್ತೀವಿ. ಈ ಒಂದು ಕಾಲರ ರೋಗ ಹರಡುವ ಒಂದು ವಿಧಾನವನ್ನ ನೋಡಿದಾಗ ನೊಣಗಳು, ನುಸಿ ಸೊಳ್ಳೆಗಳು, ನೊಣಗಳನ್ನು ನೋಡಿದ್ರ ನುಸಿ ಸೊಳ್ಳೆಗಳು ಚಿಕ್ಕ ಇರ್ತಾವ, ಅವು ನುಸಿ ಸೊಳ್ಳೆಗಳು, ಜಿರಳೆಗಳು ಮುಂತಾದ ನೀರು ಮಲಮೂತ್ರಗಳ ಮೇಲೆ ಕುತ್ಕೊಂಡಿರ್ತವೆ. ಆ ಕುತ್ಕೊಂಡು ನಾವು ಏನ್ ಮಾಡ್ತೇವೆ, ನಮ್ಮ ಉತ್ತಮ ಪದಾರ್ಥ ಮೇಲೆ ಸಹ ಕುತ್ಕೊಳ್ಳುತ್ತೆ. ಅದರಿಂದ ಏನಾಗುತ್ತೆ, ನಮ್ಮ ಹೊಟ್ಟೆ ಒಳಗೋಗಿ ಏನಾಗುತ್ತೆ, ನಮ್ಗೆ ವಾಂತಿ ಭೇದಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ನಂತರ ತೆರೆದ ಆಹಾರ ಪದಾರ್ಥಗಳ ಮೇಲೆ ಕುಳಿತುಕೊಳ್ಳುವುದರಿಂದ ರೋಗಗಳು ಹರಡಲಿಕ್ಕೆ ಸಾಧ್ಯ ಆಗುತ್ತೆ. ದೂಷಿತ ವಸ್ತುಗಳ ಮೇಲೆ ನುಸಿಗಳಾಗಿರ್ಬೋದು, ನೊಣಗಳಾಗಿರ್ಬೋದು, ಆಮೇಲೆ ಜಿಲ್ಲೆಗಳಾಗಿರ್ಬೋದು ಕುತ್ಕೊಂಡು ನಾವು ತಿನ್ನುವಂತಹ ಒಂದು ಪದಾರ್ಥ ಅಂತಂದ್ರೆ ಅದೇನಾಗುತ್ತೆ, ನಮ್ಮ ಹೊಟ್ಟೆ ಒಳಗೆ ಹೋಗಿ ಈ ರೋಗಗಳು ಸ್ಟಾರ್ಟ್ ಆಗುತ್ತೆ ಅಂತ ನೋಡ್ತೀವಿ. ಇವೇ ಹರಡುವ ಒಂದು ವಿಧಾನಗಳು. ಈ ಕಾಲರ ರೋಗಕ್ಕೆ ಕಾರಣಗಳು ಮತ್ತೆ ಅಳಿವೆ ಲಕ್ಷಣಗಳನ್ನು ನೋಡ್ತೀವಿ. ಆ ಅಳಿವೆ ಏನಂದ್ರೆ ನೊಣಗಳು, ನುಸಿ, ಸೊಳ್ಳೆ, ಜಿರಳೆ ಮುಂತಾದ ಕುಳಿತ ನೀರು ಮರಗಳ ಮೇಲೆ ಕುಳಿತು ನಂತರ ದೇಹದ ಆಹಾರ ಪದಾರ್ಥಗಳ ಮೇಲೆ ಕುಳಿತಾಗ ಏನಾಗುತ್ತೆ, ನಮ್ಮ ದೇಹದೊಳಗೆ ಈ ಒಂದು ಕಾಲರ ರೋಗ ಹರಡಲಿಕ್ಕೆ ಸಹಾಯ ಆಗುತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ನಿಯಂತ್ರಣ ರೋಗಿಯ ಯಾತರ ನಾವು ನಿಯಂತ್ರಣ ಅದಕ್ಕೆ ಏನು ನಾವು ಮುಂಜಾಗ್ರತೆ ಅನುಭವಿಸಬೇಕು. ಅದನ್ನ ಬರಲಿಲ್ಲಂಗೆ ನಾವು ಯಾವ ತರ ಮುಂಜಾಗ್ರತೆ ಅನುಭವಿಸಬೇಕಂದ್ರೆ ರೋಗಿಯ ಮಲಮೂತ್ರ ವಾಂತಿಗಳನ್ನು ಪೀಕಸ್ ದ್ರಾವಣ ಹಾಕಿರುವ ನೀರಿನಲ್ಲಿ ಹಾಕಿ ಒಂದೊಂದು ಹಾಕಿ ಗಂಟೆಯ ನಂತರ ಅದನ್ನು ಕೂಡಬೇಕು ಅಥವಾ ಕೂಡಬೇಕು. ಆ ಒಂದು ಬಳಸಂತಹ ವ್ಯಕ್ತಿಯ ಬಟ್ಟೆಗಳನ್ನು ಏನ್ ಮಾಡ್ಬೇಕು, ನಾವು ಯಾವ್ದಾದ್ರು
ಪದಾರ್ಥಗಳನ್ನು ತಗೊಂಡು ಅದನ್ನು ಸುಡಬೇಕು ಅಥವಾ ಬೆಂಕಿಯಲ್ಲಿ ಹಾಕಿ ಸುಟ್ಟು ಹಾಕಬೇಕು. ಅದನ್ನು ನಾವು ಮುಟ್ಟಬಾರದು ಮತ್ತು ಅದನ್ನ ಬಳಸಬಾರದು. ಅವಾಗ ಏನಾಗುತ್ತೆ, ನಿಯಂತ್ರಣಕ್ಕೆ ಒಂದು ದಾರಿ ಆಗುತ್ತೆ. ರೋಗಿಯ ಬಟ್ಟೆಗಳನ್ನು ಬೇಸನ್ ದ್ರಾವಣದಲ್ಲಿ ಅತಿ 1 ಗಂಟೆ ನಂತರ ಬಿಸಿ ನೀರಿನಲ್ಲಿ ಕುದಿಸಿ ಅದನ್ನು ಸೋಪಿನಿಂದ ಒಗೆದು ಒಣಗಿಸಿ ಉಪಯೋಗಿಸಬೇಕು. ಅದನ್ನ ನಾವೇನ್ ಮಾಡಬೇಕು, ದ್ರಾವಣ ಹಾಕಿ ಬಿಸಿನೀರಲ್ಲಿ ಅದನ್ನ ಕುದಿಸಬೇಕಾಗತ್ತೆ. ಆಮೇಲೆ ಕುದಿಸಿದ ನಂತರ ಬಿಸಿನೀರಿನಿಂದ ತೆಗೆದು ಆ ಸೋಪ್ ಹಾಕಿ ಅದನ್ನ ಆ ವಸ್ತುವಿನ ನಾವು ಬಟ್ಟೆನ ತೊಳಿಬೇಕು. ತೊಳೆದ ನಂತರ ಅದನ್ನ ಒರೆಸಬೇಕಾಗುತ್ತೆ. ಏನ್ ಮಾಡ್ಬೇಕು, ಒಣಗಿಸ್ಬೇಕಾಗುತ್ತೆ. ಅಂತ ಬಟ್ಟೆನ ನಾವು ಬಳಸಬಹುದು ಅಥವಾ ಸುಡಬೇಕಾಗತ್ತೆ. ಹಾಗೇನೆ ಎಲೆಕ್ಟ್ರಿಕಲ್ ನಿಂಬೆ ರಸದ ನೀರು ಮಜ್ಜಿಗೆ ಎಳೆನೀರು ಹೆಚ್ಚಾಗಿ ರೋಗಿಗೆ ಕೊಡಬೇಕು. ಅಂದ್ರೆ ನಿಂಬೆಹಣ್ಣಿನ ರಸ ಆಗಿರ್ಬೋದು ಅಥವಾ ಎಳೆನೀರಾಗಿರ್ಬೋದು. ಆ ಅಂತ ವ್ಯಕ್ತಿಯನ್ನ ನಾವು ಕೊಟ್ಟೆ ಏನಾಗುತ್ತೆ, ಈ ರೋಗದಿಂದ ನಾವು ನಿವಾರಣೆ ಆಗಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ರೋಗದ ಲಕ್ಷಣಗಳು ಕಂಡಾಗ ತಕ್ಷಣ ನಾವೇನ್ ಮಾಡ್ಬೇಕು, ವೈದ್ಯರ ಬಳಿಗೆ ಕರ್ಕೊಂಡು ಹೋಗ್ಬೇಕು. ಈ ತರ ನಮ್ಗೆ ಏನೇನ್ ಸಿಗುತ್ತೋ, ಈ ಲಕ್ಷಣ ಬಂತಪ್ಪ, ಅವ್ನು ವಾಂತಿ ಆಗ್ತೈತೆ, ಬೇದಿ ಆಗ್ತೈತೆ, ದಿನಕ್ಕೊಂದು 20-30 ಸರಿ ಹೋಗ್ತಿದ್ದಾನೆ, ಆಮೇಲೆ ಅವನಿಗೆ ಆಯಾಸ ಆಗ್ತೈತೆ, ಬೆವರು ಬರ್ತೈತೆ, ಆಮೇಲೆ ನಡುಕ್ ಸ್ಟಾರ್ಟ್ ಆಗಿದಾನಂದ್ರೆ ಗೊತ್ತಾದ ತಕ್ಷಣ ನಾವು ಏನ್ ಮಾಡ್ಬೇಕು, ಅವನಿಗೆ ಎಳ್ನೀರು ಕೊಡ್ಬೇಕು. ಅದ್ರ ಜೊತೆಗೆ ನಿಂಬೆ ರಸ ಅಥವಾ ನಿಂಬೆ ಹಣ್ಣಿನ ದ್ರಾವಣವನ್ನ ಕೊಡ್ಬೇಕಾಗತ್ತೆ. ಅದ್ ಕೊಟ್ಮೇಲೆ ತಕ್ಷಣ ವೈದ್ಯರ ಬಳಿಗೆ ನಾವು ಕರ್ಕೊಂಡು ಹೋಗಿ ಅವನನ್ನ ರೋಗಿಯನ್ನ ತೋರಿಸಬೇಕಾಗತ್ತೆ. ಇದು ಸಾಂಕ್ರಾಮಿಕ ರೋಗದ ಲಕ್ಷಣಗಳು ಅಂತ ನಾವಿಲ್ಲಿ ನೋಡ್ತೀವಿ. ಆಮೇಲೆ ಪರಿಹಾರ ಅಂತ ನಾವು ನೋಡ್ತೀವಿ. ಹಾಗೆಯೇ ಕ್ಷಯ ರೋಗ, ಮೂರನೇದು ಕ್ಷಯ ರೋಗ. ಇತ್ತೀಚೆಗೆ ಕ್ಷಯ ರೋಗ ನಾವು ಕಾಣಿಸ್ಕೊಳ್ಳಿ. ಮೊದಲಿಗೆ ಈ ಕ್ಷಯ ರೋಗ ನೋಡೋದನ್ನ ಹೆಚ್ಚು ನೋಡ್ತೀವಿ. ಕ್ಷಯ ಒಂದು ಸಾಂಕ್ರಾಮಿಕ ರೋಗವಾಗಿದ್ದು ಈ ರೋಗವು ಶ್ವಾಸಕೋಶಕ್ಕೆ ಸಂಬಂಧಿಸಿದ ಅಂಗಗಳಲ್ಲೂ ಸಹ ಹಾಗೂ ಇತರ ಅಂಗಗಳಿಗೆ ಕಾಣಿಸಿಕೊಳ್ಳುವ ಬೆಳೆಯುತ್ತೇವೆ. ಇದು ಒಂದು ಸಾಂಕ್ರಾಮಿಕ ರೋಗ ಅಂತ ನಾವು ನೋಡ್ತೀವಿ. ಇದು ಸಹ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವಂತ ಒಂದು ರೋಗ ಆಗಿರುತ್ತೆ. ಇದು ಶ್ವಾಸಕೋಶಕ್ಕೆ ಸಂಬಂಧಿಸಿದ ಒಂದು ರೋಗವಾಗಿರುತ್ತೆ ಅಂತ ನೋಡ್ತೀವಿ. ಈ ರೋಗದ ಕಾರಣಗಳೇನೆಂದಾಗ ಕುದಿಸಿದ ವಾತಾವರಣದಿಂದ ಬರುತ್ತದೆ. ಅಂದ್ರೆ ಕೆಟ್ಟ ಗಾಳಿ ವಾತಾವರಣ ಏನಿರುತ್ತೋ ಅದರಿಂದ ಬರುತ್ತೆ. ಹಾಗೆ ಮಾನವನು ಮತ್ತು ಪ್ರಾಣಿಗಳಿಂದ ಹರಡುತ್ತೆ. ಇದು ವಾತಾವರಣ ಸರಿಯಾದ್ರೂ ಬರುತ್ತೆ. ಎರಡನೇದು ಮನುಷ್ಯನಿಂದ ಅಥವಾ ಪ್ರಾಣಿಗಳಿಂದಲೂ ಸಹ ಈ ಒಂದು ರೋಗಗಳು ಹರಡಕ್ಕೆ ಸಾಧ್ಯ ಆಗುತ್ತೆ. ಇದು ಮೈಕ್ರೋ ಬ್ಯಾಕ್ಟೀರಿಯಂ ಅನ್ನುವ ಒಂದು ಮ್ಯೂಟರ್ ಕ್ಯಾಲೋಸಿಯಂ ನಿಂದ ಉಂಟಾಗುತ್ತದೆ. ಇದು ಮೈಕ್ರೋ ಬ್ಯಾಕ್ಟೀರಿಯಂ ಕ್ಯೂರಿಯಸ್ ತುಂಬಾ ಅದರಿಂದ ಏನಾಗುತ್ತೆ, ಉಂಟಾಗುತ್ತದೆ. ಈ ರೋಗ ಬಗೆಯ ಮೂಲಕ ತೀವ್ರವಾಗಿ ಬರುತ್ತದೆ. ಈ ಕ್ಷಯ ರೋಗದ ವ್ಯಕ್ತಿಯ ಕೆಮ್ತಲ್ಲ, ಕೆಮ್ಮದು ಸೀನೋದ್ರಿಂದ ಇದು ತೀವ್ರ ಹೆಚ್ಚಾಗಿ ನಡೆಯಕ್ಕೆ ಸಾಧ್ಯ ಆಗುತ್ತೆ ಅಂತ ನೋಡಬಹುದು. ಅಂತಹ ವ್ಯಕ್ತಿ ಅವನ ಇರಬಾರ್ದು. ಈ ಕ್ಷಯ ರೋಗ ನೋಡ್ತೀರಿ ಫಿಲಂನಲ್ಲಿ, ಕ್ಷಯ ರೋಗದ ವ್ಯಕ್ತಿ ಯಾವ ತರ ಇರ್ತಾರೆ ಅಂತ ನೋಡಿದ್ರೆ ಫಿಲಂನಲ್ಲಿ ಅದಕ್ಕೋಸ್ಕರ ಈ ಒಂದು ರೋಗದಿಂದ ದೂರ. ಈ ಒಂದು ರೋಗದ ಲಕ್ಷಣಗಳು ಯಾಕಪ್ಪ ಅಂದ್ರೆ ಕಫ, ಕುಡಿದ ಕೆಮ್ಮು, ಕಫ ಅದೆಲ್ಲ ಕಫ ಬರೋದು, ಆಮೇಲೆ ಕೆಮ್ಮುತ್ತಿರೋದು. ಎರಡನೇದು 15 ದಿನಗಳಾದ್ರೂ ವಾಸಿ ಆಗಲ್ಲ. ಇದು ಕಫನು ಬರುತ್ತೆ, ಕೆಮ್ಮು ಬರುತ್ತೆ. ಈ ಕೆಮ್ಮು 15 ದಿವಸ ಆದ್ರೂ ಸಹ ಅದು ಬೇಗ ವಾಸಿ ಆಗಲ್ಲ. ಕಫದಲ್ಲಿ ರಕ್ತ ಬರೋದು, ನಾವೇನ್ ಕೆಮ್ತೀವಲ್ಲ ಆ ಕೆಮ್ಮು ಸಂದರ್ಭದಲ್ಲಿ ರಕ್ತನೂ ಸಹ ಬೀಳುತ್ತೆ. ಆಮೇಲೆ ಜ್ವರ ಪದೇ ಪದೇ ಕಾಣಿಸ್ಕೊಳ್ಳುತ್ತೆ. ನಮಗೆ ಜ್ವರ ಸಹ ಪದೇ ಪದೇ ಕಾಣಿಸ್ಕೊಳ್ಳುತ್ತೆ. ಎದೆ ನೋವು ಉಂಟಾಗುತ್ತೆ. ಹಾಗೆಯೇ ಜೀರ್ಣಶಕ್ತಿ ಕುಂದುತ್ತದೆ. ನಮಗೆ ಊಟ ಮಾಡಿದಂತಹ ಪದಾರ್ಥವು ಸಹ ಜೀರ್ಣ ಆಗಲಿಕ್ಕೆ ಹೇಗೆ ಕಾಣುತ್ತೆ, ಆಗಲ್ಲ, ಬೇಗ ಜೀರ್ಣ ಆಗಲ್ಲ. ಆಮೇಲೆ ದುರ್ಬಲತೆ ಹೆಚ್ಚಾಗುತ್ತಾ ಹೋಗುತ್ತೆ. ಇದರ ಲಕ್ಷಣಗಳು ದುರ್ಬಲತೆ ಹೆಚ್ಚಾಗುತ್ತೆ, ಶಕ್ತಿ ಸಹ ಜಾಸ್ತಿ ಆಗುತ್ತೆ ಅಂತ ನೋಡ್ತೀವಿ. ಅಲ್ಲಿ ಏನೇನು ಕಫ ಮತ್ತು ಕೆಮ್ಮು ಸಹ ಪದೇ ಪದೇ ಬರುತ್ತೆ. 15-20 ಆದ್ರೂ ಸಹ ಅದು ನಿವಾರಣೆ ಆಗಲ್ಲ. ಎರಡನೇದು ಕಫದಲ್ಲಿ ರಕ್ತ ಸಹ ನಾವು ಬೀಳ್ಬೋದು.
ನಾವೇನು ಕಂಪ್ಲೇಂಟ್ ತುಂಬ್ತೀವಲ್ಲ ಆ ರಕ್ತದಲ್ಲಿ ಕಫದಲ್ಲಿ ರಕ್ತ ಸಹ ಬೀಳ್ಬಹುದು. ಆಮೇಲೆ ಪದೇ ಪದೇ ಜ್ವರ ಕಾಣಿಸ್ಕೊಳ್ಳುತ್ತೆ. ಆಮೇಲೆ ಎದೆ ನೋವು ಸಹ ಉಂಟಾಗುತ್ತೆ ಅಂತ ನೋಡಿದ್ವಿ. ಆಮೇಲೆ ನಾವು ತಿಂದಿರಂತ ಪದಾರ್ಥದಲ್ಲಿ ಏನಾಗುತ್ತೆ ಜೀರ್ಣ ಆಗದೆ ಇರುತ್ತದೆ ಅಂತ ನೋಡಿ. ಈ ಒಂದು ಹರಡುವಿಕೆಯ ವಿಧಾನಗಳು ಕ್ಷಯರೋಗ ಯಾವ ತರ ಯಾರ ಪಕ್ಷದಿಂದ ಒಬ್ಬರಿಗೆ ಯಾವ ತರ ಆಗುತ್ತೆ ಅಂತ ನೋಡಿದಾಗ ರೋಗಿ ಎಲ್ಲಿಂದ ಎಲ್ಲ ಓಡುವುದರಿಂದ ಅಂತಹ ರೋಗಿ ಏನ್ ಮಾಡ್ತಾನೆ, ನಾವು ಹೋಗ್ತಿರ್ತೀವಿ ಅಲ್ಲಿ ಹೋದ ತಕ್ಷಣ ಅಲ್ಲೇ ಓಡೋದು, ನಾವ್ ಎಲ್ಲಿ ಕುಂದಿರ್ತೀವಿ ಅಲ್ಲೇ ಓಡೋದು. ಅದನ್ನ ಏನ್ ಮಾಡ್ತೀವಿ ನಾವು ಕ್ಲಿಯರ್ ಆಗಿರ್ಬೋದು, ಅಲ್ಲಿ ಮೊಡಲಾಗಿರ್ಬೋದು, ಅದ್ರ ಮೇಲೆ ಕುತ್ಕೊಂಡು ಒಂದು ಮೇಲೆ ಹೋಗೋದು ಸಹ ಸ್ಟಾರ್ಟ್ ಆಗುತ್ತೆ. ರೋಗಿ ಎದ್ದೆಲ್ಲ ಓಡುವುದರಿಂದ ರೋಗ ಹರಡುತ್ತದೆ. ಅಂತ ವ್ಯಕ್ತಿಯಿಂದ ನಾವು ದೂರ ಇದ್ರೆ ಒಳ್ಳೆಯದು. ಆಗ ಸೀನುವಾಗ ಕೆಮ್ಮುವಾಗ ಬಾಯಿಗೆ ಬಟ್ಟೆಯನ್ನು ಅಡ್ಡವಾಗಿ ಇಟ್ಟುಕೊಳ್ಳದೆ ಇರುವುದರಿಂದ ಅವನು ಸೀರ್ತಾನೆ, ಕೆಮ್ಮಿರ್ತಾನೆ. ಕೆಲವು ಏನ್ ಮಾಡ್ತಾರೆ, ಕೆಮ್ಮಿರ್ತಾರೆ ಮುಂದೆ ಇರ್ತೀವಿ ನಾವು, ಅಲ್ಲೇ ಕೆಮ್ಮು ಸೀನೋದು ಮಾಡ್ತಿರ್ತಾರೆ. ಅವ್ರು ಏನ್ ಮಾಡಿದ್ರೆ ನಂಬಿರ್ತಾರೆ. ಅಂತ ವ್ಯಕ್ತಿ ಏನ್ ಮಾಡ್ಬೇಕು, ಯಾರೇ ಆಗಲಿ ಕೆಮ್ಮದಾಗಲಿ ಸೀನದಾಗಲಿ ಒಂದು ಬಟ್ಟೆ ಕಚ್ಚಿದ್ದ ನಾವೇನ್ ಮಾಡ್ಬೇಕು, ಬಾಯಿನ ಮುಚ್ಚಬೇಕಾಗುತ್ತೆ. ಹಾಗೆ ಒಂದೇ ಸಿಗರೇಟು ಹಚ್ಚಿ ಮುಂತಾದವರು ಹಲವಾರು ಸೇರ್ತಲ್ಲ. ಒಂದು ಸಿಗರೇಟ್ ನಾನು ಸೇರ್ತೀನಿ ನಾವು ಸೇರ್ತಂತ ಆತ ಅಂತ ಅವರಿಗೂ ಸಹ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಮುಖ ಅಂತ ಬರುತ್ತೆ. ಆಗಿನ ಕಾಲದಲ್ಲಿ ಮುಖ ಅಂತ ಈ ಸರಿ ಅದನ್ನ ಏನ್ ಮಾಡ್ತಿದ್ರು, ಅವಾಗ ಏನ್ ಮಾಡೋದು, ಎಲ್ಲ ಮಾಡೋದು ಕುಂತ್ಕೊಂಡು ಒಂದ್ಸರಿ ಅವನು ಅದೇ ಅದರಿಂದ ಇನ್ನೊಬ್ರಿಗೆ ಕೊಡೋದು, ಇನ್ನೊಬ್ರಿಂದ ಮತ್ತೊಬ್ರಿಗೆ ಕೊಡೋದು ಅಂತ ಇದರಿಂದಲೂ ಸಹ ಈ ರೋಗಗಳು ಹರಡಕ್ಕೆ ಸಾಧ್ಯ ಆಗುತ್ತದೆ. ಈ ಒಂದು ಹರಡುವಿಕೆಯ ನಿಯಂತ್ರಣ ನಾವು ಯಾಕೆ ತಡೆಗಟ್ಟಬೇಕು ಅಂದಾಗ ನಾವು ರೋಗಿಯು ಎದ್ದರೆ ಉಗುಳಬಾರದು. ಅಂತ ವ್ಯಕ್ತಿಗಳು ಏನ್ ಮಾಡ್ಬೇಕು, ಎಲ್ಬೇಕಲ್ಲೇ ಉಗುಳಕೋಬಾರ್ದು ಅಂತ ಗೈತಂತ ಗೊತ್ತಾದ್ರೆ ಅವನು ಏನ್ ಮಾಡ್ಬೇಕು, ಅಂತ ವ್ಯಕ್ತಿಗಳ ದೂರ ಇರಬೇಕು, ದೂರ ಹೋಗಿ ಓಡ್ಬೇಕಾಗುತ್ತೆ. ಆಮೇಲೆ ಸೀನುವಾಗ ಕೆಮ್ಮುವಾಗ ಅಡ್ಡವಾಗಿ ಬಟ್ಟೆಯನ್ನ ಇಟ್ಕೊಳ್ಬೇಕಾಗತ್ತೆ. ಸೀನುವಾಗ ಆಗಿರ್ಬೋದು, ಕೆಮ್ಮುವಾಗ ಆಗಿರ್ಬೋದು, ಆ ವ್ಯಕ್ತಿ ಏನ್ ಮಾಡ್ಬೋದು, ತಕ್ಷಣ ಬಟ್ಟೆಯನ್ನು ಕಟ್ಟಿಬನ್ನ ಇಟ್ಕೋಬೇಕಾಗತ್ತೆ. ಕ್ಷಯರೋಗವನ್ನು ಟ್ಯೂಬರ್ ಯೂರಿನ್ ಡಿಡಿಪಿ ಪ್ರೋಟೀನ್ ಡಿರೇಟಿಕ್ ಪರೀಕ್ಷೆಯಿಂದ ತಿಳಿಯಬಹುದು. ಅಂತ ಒಂದು ಪರೀಕ್ಷೆಯನ್ನ ಮಾಡಿದ್ರೆ ಇವನಿಗೆ ಕ್ಷಯರೋಗ ಐತೋ ಇಲ್ಲ ಅಂತ ಗೊತ್ತಾಗುತ್ತೆ. ಇಲ್ಲ ಸುಮ್ಮನೆ 15 ದಿವಸ ಕೆಮ್ತಾ ಇದ್ದಾನೆ, ಇವನಿಗೆ ಜ್ವರ ಬಂದಿದೆ ಕ್ಷಯರೋಗ ಅಂತ ನಾವು ತಿಳ್ಕೋಬಾರ್ದು. ಅದನ್ನ ಅಂತ ವ್ಯಕ್ತಿಗಳನ್ನ ಪರೀಕ್ಷೆ ಮಾಡಿದಾಗ ಅವನಿಗೆ ಕ್ಷಯರೋಗ ಐತೋ ಇಲ್ಲ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ. ಹಾಗೇನೆ 30 ವರ್ಷ ವಯಸ್ಸಿನ ಒಳಗಿರಲಿಲ್ಲ BCG ಚುಚ್ಚುಮದ್ದು ಹಾಕಿಸ್ತೇವೆ. ಆಗಿನ ಕಾಲದಲ್ಲಿ ಆವಾಗ ನಾವು ಸಣ್ಣದಾಗ ಏನಾಗ್ತಿದ್ದು, ಪ್ರತಿ ಶಾಲೆಗೆ ಬಂದು ಈ BCG ಅನ್ನೋ ಒಂದು ಚುಚ್ಚುಮದ್ದನ್ನ, ಯಾಕಂದ್ರೆ ಇದು ಮುಂದೆ ಬರಬಾರ್ದು ಅನ್ನೋ ಒಂದು ಇದಕ್ಕೋಸ್ಕರ 30 ವರ್ಷದ ಒಳಗಿನ ಮಕ್ಕಳಿಗೆ ಈಗೇನು ಹೈಸ್ಕೂಲ್ ಪ್ರೈಮರಿ ಸ್ಕೂಲ್ ಇರ್ತಲ್ಲ ಅಂತ ವ್ಯಕ್ತಿಗಳನ್ನ ಏನ್ ಮಾಡ್ತೀವಿ, ಚುಚ್ಚುಮದ್ದನ್ನ ಹಾಕ್ತೀವಿ. ನಾವು ಸಹ ಹಾಕ್ತಿದ್ದೀವಿ. ಲೈಟ್ ಬಂದಿದ್ದೀವಿ ಇವೆಲ್ಲ ಸ್ಕೂಲಿಗೆ ಬಂದಾಕಿರೋದು. ಇವು BCG ಚುಚ್ಚುಮದ್ದು ಹಾಕಿಸಿಕೊಳ್ಳಬೇಕು. ರೋಗದ ಚಿಹ್ನೆಗಳು ಕಂಡು ಕೂಡಲೇ ವೈದ್ಯರ ಬಳಿಗೆ ನಾವೇನು ಮಾಡಬೇಕು, ಕರ್ಕೊಂಡು ಅಂತಹ ವ್ಯಕ್ತಿಗಳನ್ನ ಕರ್ಕೊಂಡು ಹೋಗಬೇಕಾಗುತ್ತೆ. ಹಾಗೇನೆ 4ನೇದು ವಿಷಮ ಶೀತ ಜ್ವರ. ಈ ವಿಷಮ ಶೀತ ಜ್ವರ ಅದಕ್ಕೆ ಕಾರಣವೇನಂತ ನೋಡಿದಾಗ ನೀರು, ಹಾಲು ಮತ್ತು ಕುಲಿಸಿದ ಆಹಾರಗಳು, ನೊಣಗಳು ಈ ರೋಗಕ್ಕೆ ಕಾರಣಗಳು. ಈ ವಿಷಮ ಶೀತ ಜ್ವರಕ್ಕೆ ನಾವು ಕಾರಣ ನೋಡಿದಾಗ ನೀರಾಗಿರ್ಬೋದು, ನಾವು ಕುಡಿಯುವಂತ ನೀರಾಗಿರ್ಬೋದು, ಹಾಲಾಗಿರ್ಬೋದು ಮತ್ತು ಕುಲಿಸಿದ ಆಹಾರಗಳು. ಅಂದ್ರೆ ನಾವು ಮಾರ್ಕೆಟ್ ಅಲ್ಲಿ ಬೀದಿಯಲ್ಲಿ ತಿಂತೀವಲ್ಲ ಆ ತಿಂಡಿ ಆಗಿರ್ಬೋದು, ಮತ್ತೆ ಅದನ್ನ ನೊಣಗಳಾಗಿರ್ಬೋದು, ಈ ರೋಗಕ್ಕೆ ಕಾರಣಗಳು. ಈ ಒಂದು ವಿಷಮ ಶೀತ ಜ್ವರದ ಲಕ್ಷಣಗಳನ್ನು ನೋಡಿದಾಗ ವಿಷಮ ಶೀತ ಜ್ವರವು ಮುಂದುವರೆದ ಜ್ವರ ಮತ್ತು ಈ ಜ್ವರವು 3 ರಿಂದ 4 ವಾರಗಳು
ಆದ್ರೂ ಸಹ ವಾಸಿ ಆಗಲ್ಲ. ಪ್ರತಿ 3 ರಿಂದ 4 ವಾರ ಆದ್ರೂ ತಿನ್ನುಗಟ್ಟೆ ಆದ್ರೂ ಸಹ ನಿಮ್ಗೆ ವಾಸಿ ಆಗಲ್ಲ. ಆಮೇಲೆ ಮೈ ಬಿಸಿ ಜಾಸ್ತಿಯಾಗಿ ತಲೆನೋವು ಸಹ ಕಾಣಿಸ್ಕೊಡುತ್ತೆ. ಈ ಬಿಸಿದ ಜ್ವರಕ್ಕೆ ನಮ್ಮ ದೇಹದ ಮೈ ಸಹ ಬಿಸಿ ಆಗುತ್ತೆ, ಅದರ ಜೊತೆಗೆ ತಲೆನೋವು ಸಹ ಕಾಣಿಸ್ಕೊಳ್ಳುತ್ತೆ. ಆಮೇಲೆ ಅದ್ರ ಜೊತೆಗೆ ಹೊಟ್ಟೆ ನೋವು ಮತ್ತು ಚಲನೆ ಕೇಂದ್ರ ಸಹ ಹೆಚ್ಚಾಗುತ್ತದೆ. ಇದರ ಜೊತೆಗೆ ಏನಾಗುತ್ತೆ, ಜ್ವರ ಆಗುತ್ತೆ, ಜ್ವರದಿಂದ ತಲೆನೋವು ಸಹ ಉತ್ಪತ್ತಿ ಆಗುತ್ತೆ, ತಲೆನೋವು ಬರುತ್ತೆ. ಆಮೇಲೆ ಹೊಟ್ಟೆ ನೋವು ಮತ್ತೆ ಚಲನೆ ಕೇಂದ್ರ ಸಹ ಹೆಚ್ಚಾಗುತ್ತೆ. ಇಂತಹ ವ್ಯಕ್ತಿಗಳು ವಿಷಮ ಶೀತ ಜ್ವರದಲ್ಲಿ ಬಲಿದಾನ ಅಂತ ನೋಡ್ತೀವಿ. ಇದರ ಹರಡುವ ವಿಧಾನಗಳನ್ನ ನೋಡಿದಾಗ ನಾವು ಈ ರೋಗವು ವಿಷಮ ಶೀತ ಜ್ವರಗಳು ಉಂಟಾಗುತ್ತದೆ. ರೋಗಾಣುಗಳು ರೋಗಿಯ ಮಲ ಹೊರತು ಏನಾಗುತ್ತೆ, ಆ ರೋಗಿಯ ಮಲಮೂತ್ರ ವಿಸರ್ಜನೆ ಮಾಡಿರ್ತಾರ, ಅದ್ರ ಮೇಲೆ ನೊಣಗಳು ಏನಾಗುತ್ತೆ ಕುತ್ಕೊಳ್ತವೆ. ಈ ರೋಗಾಣುಗಳು ಹರಡುವಾಗ ಭಾಗಗಳಾಗಿವೆ. ಈ ರೋಗಾಣುಗಳು ಹರಡುವ ಪದಾರ್ಥದೊಂದಿಗೆ ನೀರು, ಹಾಲು, ಮಿಶ್ರಿತ ಆಹಾರ ಪದಾರ್ಥಗಳನ್ನು ನಾವು ಕೊಡಬೇಕಾಗುತ್ತೆ. ಇದರಿಂದ ಬರೋ ಸಾಧ್ಯತೆ ಇರುತ್ತೆ. ಈ ಒಂದು ವಿಷಮ ಶೀತ ಜ್ವರದ ನಿಯಂತ್ರಣದ ಮುಂಜಾಗ್ರತಾ ಕ್ರಮ ನಾವು ಇದನ್ನು ಬರಲಿಕ್ಕೆ ನಾವು ಯಾವ ತರ ತಡೆಗಟ್ಟಬೇಕಂದ್ರೆ, ರೋಗಿಯ ಮಲಮೂತ್ರ ನೀರು ಎಡೆಗಳಿಂದ ದೂರವಿರಬೇಕಾಗುತ್ತೆ. ಅಂತ ವ್ಯಕ್ತಿಗಳಲ್ಲಿ ಮಲಮೂತ್ರ ವಿಸರ್ಜನೆ ಮಾಡೋ ಅದರಿಂದ ನಾವು ದೂರ ಇರಬೇಕು, ಅದನ್ನು ಬಿಡಬೇಕು. ಅಂತ ಮಲಮೂತ್ರ ವಿಸರ್ಜನೆ ಮಾಡೋದನ್ನ ನಾವು ಬಿಡಬೇಕು. ರೋಗಿಯ ಮಲಮೂತ್ರ ವಿಸರ್ಜನೆ ನಂತರ ಸೋಪಿನಲ್ಲಿ ಕೈ ತೊಳೆದುಕೊಳ್ಳಬೇಕಾಗುತ್ತೆ. ನಾವು ಅಲ್ಲಿಂದ ಹೊರಗೆ ಬರುತ್ತೀವಿ, ಅವನಿಗೆ ನಾವೇನ್ ಮಾಡಬೇಕು, ಸೋಪಿಂದ ನಾವು ತೊಳಿಬೇಕಾಗುತ್ತೆ. ಕಾಯಿಸಿ ಆರಿಸಿದ ನೀರನ್ನ ಕುಡಿಯಬೇಕು. ಇಂಥ ಬಿಸಿ ನೀರನ್ನು ಮಾಡ್ತೀವಲ್ಲ, ಆ ಬಿಸಿ ನೀರನ್ನ ಬಿಸಿನೀರು ಮಾಡ್ಕೊಂಡು ಅದನ್ನ ಆರಿಸ್ಕೊಂಡು ನೀರನ್ನು ಕುಡಿಬೇಕು. ಹಾಲನ್ನು ಚೆನ್ನಾಗಿ ಕಾಯಿಸಿ ಬಳಸಬೇಕು. ಹಾಲಿರತ್ತಲ್ಲ ಅದನ್ನ ನಾವು ಚೆನ್ನಾಗಿ ಬಿಸಿ ಮಾಡ್ಕೊಂಡು ಆಮೇಲೆ ಬಳಸಬೇಕಾಗುತ್ತೆ. ಪರಿಸರವನ್ನು ಸ್ವಲ್ಪ ಇಟ್ಕೊಳ್ಬೇಕಾಗುತ್ತೆ. ಸುತ್ತಮುತ್ತ ಇರುವಂತಹ ಒಂದು ಪರಿಸರವನ್ನು ನಾವು ಶುಚಿಯಾಗಿ ಇಟ್ಕೋಬೇಕಾಗುತ್ತೆ. ಆಮೇಲೆ ವಿಷಮ ಶೀತ ಜ್ವರದ ವಿರುದ್ಧ ಇನಾಕ್ಯುಲೇಷನ್ ಮಾಡಿಸಿಕೊಳ್ಳಬೇಕು. ಆ ವಿಷಮ ಶೀತ ಜ್ವರದ ವಿರುದ್ಧ ಇಂಜೆಕ್ಷನ್ ನಾವು ಮಾಡಿಸ್ಕೋಬೇಕಾಗುತ್ತೆ. ಆಹಾರ ವಸ್ತುಗಳನ್ನು ಮುಚ್ಚಿ ಇಡಬೇಕು. ಮನೇಲಿ ಏನ್ ಮಾಡ್ತೀವಿ, ನಾವು ಆಹಾರ ಪದಾರ್ಥ ಎಷ್ಟು ಬೇಕು ಅದನ್ನ ಆಹಾರನ ಹಾಕೊಂಡಿರ್ತೀವಿ. ಅದನ್ನ ಅದ್ರ ಮೇಲೆ ತಟ್ಟೆ ಆಗಿರ್ಬೋದು, ಈ ಪ್ಲೇಟ್ ಆಗಿರ್ಬೋದು, ಏನು ಮುಚ್ಚಲ್ಲ. ಅದಕ್ಕೆ ನಾವು ಅದನ್ನ ಸರಿಯಾಗಿ ಮುಚ್ಕೋಬೇಕಾಗುತ್ತೆ. ಮತ್ತು ಬಿಸಿಯಾಗಿರುವ ಆಹಾರ ವಸ್ತುಗಳನ್ನು ಸಹ ನಾವು ನಮ್ಮ ಮನೆಯಲ್ಲಿ ಬಿಸಿ ಆಹಾರ ಪದಾರ್ಥವನ್ನೇ ನಾವು ಬಳಸಬೇಕಾಗುತ್ತೆ. ಹಾಗೆಯೇ ಇನ್ಫ್ಲೂಯೆಂಜಾ ಇದು ಒಂದು ಸಾಂಕ್ರಾಮಿಕ ರೋಗಗಳು ಅಂತ ನಾವು ನೋಡ್ತೀವಿ. ಈ ಇನ್ಫ್ಲೂಯೆಂಜಾ ಅನ್ನೋದು ಒಂದು ಸಾಂಕ್ರಾಮಿಕ ರೋಗ. ಇದನ್ನು ಫ್ಲೋ ಎಂಬ ಸಂಕ್ಷಿಪ್ತ ಹೆಸರಿನಿಂದ ಕರೀತೀವಿ. ಇದಕ್ಕೆ ಒಂದು ಕಾರಣಗಳನ್ನು ನೋಡಿದಾಗ ಕುಲಿಸಿತ ವಾತಾವರಣ, ಈ ವಾತಾವರಣ ಏನಿದೆ ಸುತ್ತಮುತ್ತಲಿರುವಂತಹ ವಾತಾವರಣನೇ ಅದಕ್ಕೂ ಸಹ ಕಾರಣ ಆಗುತ್ತೆ. ಈ ಒಂದು ರೋಗದ ಲಕ್ಷಣಗಳನ್ನು ನೋಡಿದಾಗ ರೋಗಿಗೆ ನಡುಕು ಹಾಗೂ ಚಳಿಯಿಂದ ನಡುಗುತ್ತಾನೆ. ಅವನು ನಡುಕು ಬರುತ್ತೆ, ಚಳಿಜ್ವರ ಸಹ ಬರುತ್ತೆ. ಆಮೇಲೆ ಗಂಟಲು ಮತ್ತೆ ತಲೆನೋವು ಸಹ ಆಗುತ್ತೆ. ನಾವಿಲ್ಲಿ ನೋಡ್ತೀವಿ. ಲಕ್ಷಣ ಏನು, ರೋಗಿ ನಡುಗೋದು ಮತ್ತೆ ಚಳಿ ಬರೋದು, ಆಮೇಲೆ ಗಂಟಿನ ಜ್ವರ ಬರೋದು ಸಹ ಅವನು ಜ್ವರದಿಂದ ಗಂಟಿನ ನಡುಗುತ್ತಿರ್ತಾನೆ ಅಂತ ನೋಡ್ತೀವಿ. ಆಮೇಲೆ ಗಂಟಲು ಮತ್ತೆ ತಲೆನೋವು ಬರುತ್ತೆ ಅಂತ ನೋಡ್ತೀವಿ. ಈ ಒಂದು ರೋಗದ ಹರಡುವಿಕೆ ವಿಧಾನ ಯಾವ ತರ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತೆ ನೋಡಿದಾಗ ನಾವು ಗಾಳಿಯ ಮೂಲಕ ರೋಗಿಯು ರೋಗಾಣುಗಳನ್ನು ಇದು ಸಹ ಒಂದು ಗಾಳಿ ಮುಖಾಂತರನೇ ಆಗುತ್ತೆ. ಅದಕ್ಕೆ ವಾತಾವರಣ ಚೆನ್ನಾಗಿರ್ಬೇಕು ಅನ್ನೋದು ಹಾಗೂ ರೋಗಿಯ ನೇರ ಸಂಪರ್ಕದಿಂದ ಸಹ ಹರಡುತ್ತೆ. ಅಂತಹ ವ್ಯಕ್ತಿಗೆ ಏನ್ ಕಾಣ್ತಾರೋ ಅವನ ಸಂಪರ್ಕ ನಾವು ಜೊತೆಗೆ ಇದ್ದಾಗ ಸಹ ಇದು ಹರಡುವ ಚಾನ್ಸಸ್ ಇರುತ್ತೆ. ಹಾಗೆಯೇ ಇನ್ಫ್ಲೂಯೆಂಜಾ ವೈರಸ್ ಇನ್ಫ್ಲೂಯೆಂಜಾ ಒಂದು ವೈರಸ್ ಇರುತ್ತಲ್ಲ, ಆ ವೈರಸ್ ಸಹ ಈ ಒಂದು ರೋಗಾಣುಗಳು ಹರಡುತ್ತೆ ಅಂತ ನಾವು ನೋಡ್ತೀವಿ. ಹಾಗೆ ಈ ಒಂದು ರೋಗಾಣುಗಳು ಮುಂಜಾಗ್ರತಾ ಕ್ರಮ ನಾವು ಏನ್ ವಹಿಸಬೇಕಪ್ಪ, ಇಂಥವು ನಾವು ಹರಡಿನಲ್ಲಿ ನಾವು ನೋಡ್ಬೇಕಂದ್ರೆ ನಾವು ರೋಗಿಗೆ ಬಳಸಿದ ವಸ್ತುಗಳನ್ನು ಮತ್ತು ರೋಗಿಯ ಸಂಪರ್ಕದಿಂದ ದೂರ
ಆ ರೋಗಿ ಏನ್ ಬಳಸ್ತಾನ ವಸ್ತುಗಳನ್ನ ಮತ್ತೆ ಅವನ ಸಂಪರ್ಕದಿಂದ ನಾವು ಏನ್ ಮಾಡಬೇಕು, ದೂರ ಇರ್ಬೇಕಾಗತ್ತೆ. ಆಮೇಲೆ ಸೀನುವಾಗ ಕೆಮ್ಮುವಾಗ ವಸ್ತು ಅಡ್ಡಿಸಿಕೊಳ್ಬೇಕು. ಪ್ರತಿಯೊಂದಕ್ಕೂ ನಾವು ಸೀನ್ತೀವಿ ಕೆಮ್ಮುಗಳ ಅವಾಗ ಕಷ್ಟವಾಗಿ ಅವನ್ನ ನಾವು ಏನ್ ಮಾಡಬೇಕು, ಅಡ್ಡಿಸಿಕೊಳ್ಬೇಕಾಗತ್ತೆ. ಆಮೇಲೆ ರೋಗಿಯ ಬಟ್ಟೆಗಳನ್ನು ಬಿಸಿ ನೀರಿನಿಂದ ಶೋಧಿಸಿ ಸೋಪಿನಿಂದ ಬಟ್ಟೆಯಲ್ಲಿ ನಾವು ಬಿಸಿ ನೀರಲ್ಲಿ ಆ ಬಟ್ಟೆಯನ್ನು ಬಿಡಿಸಬೇಕಾಗತ್ತೆ. ಆಮೇಲೆ ಅದನ್ನು ಸೋಪಿನಲ್ಲಿ ಒಣಗಿಸಬೇಕಾಗುತ್ತೆ. ಹಾಗೆ ರೋಗಿಯ ಊಟಕ್ಕೆ ಮತ್ತು ಕುಡಿಯಲು ಪ್ರತ್ಯೇಕ ಪಾತ್ರೆಯನ್ನು ವಸ್ತುಗಳನ್ನು ಸಹ ಬಳಸಬೇಕಾಗುತ್ತೆ. ಅವನಿಗೆ ಪ್ರತ್ಯೇಕ ವಸ್ತುಗಳನ್ನು ಬಳಸಬೇಕು. ಅವನು ಊಟಕ್ಕೆ ಕೊಡುವಂತ ಪಾತ್ರೆ ಆಗಿರ್ಬೋದು, ಕಪ್ಪ ಆಗಿರ್ಬೋದು, ಅದನ್ನ ಬಳಸಬಹುದು. ಹಾಗೆಯೇ ಪೌಷ್ಟಿಕ ಆಹಾರ ಸೇವನೆ ಮತ್ತು ಕ್ರಮವಾಗಿ ವ್ಯಾಯಾಮ ಮಾಡಬೇಕು. ಪೌಷ್ಟಿಕ ಆಹಾರ ಕೊಡಬೇಕು, ಹಾಗೆಯೇ ಅದನ್ನು ವ್ಯಾಯಾಮ ಸಹ ಮಾಡಬೇಕು. ಆಮೇಲೆ ವಿಶ್ರಾಂತಿ ತೆಗೆದುಕೊಳ್ಳಬೇಕು ಮತ್ತು ಒಳ್ಳೆಯ ಗಾಳಿ ಬರುವ ವಾಸವಾಗಿರಬೇಕು. ನಮಗೆ ವಿಶ್ರಾಂತಿ ಕೊಡಬೇಕು, ನಮಗೆ ಒಳ್ಳೆಯ ಗಾಳಿ ಬರುವ ಒಂದು ಇದು ರೂಮ್ ಅಥವಾ ವಾತಾವರಣ ಕೊಡಬೇಕಾಗುತ್ತೆ. ಇದು ಸಾಂಕ್ರಾಮಿಕ ರೋಗದ ಲಕ್ಷಣಗಳು. ಇದರಲ್ಲಿ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಕೇಳಬಹುದು. ಸಾಂಕ್ರಾಮಿಕ ರೋಗ ಯಾವ ತರ ಗೊತ್ತಾಯ್ತಾ?